ನೋಡೋಣ, ನಾವು ಕೈ ಜೋಡಿಸಲ್ಲ. ನಿಮಗೆ ನೀವು ಮಾತಿದ್ರೆ ಕೇಂದ್ರ ಸರ್ಕಾರ ಕಡೆ ಕೈ ಮಾಡಿ ತೋರಿಸ್ತಾರೆ, ಬೆಟ್ಟು ಮಾಡಿ. ನಿಮಗೆ ಆಡಳಿತ ಮಾಡೋಕ್ಕಾಗಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರವನ್ನು ಹೇಳ್ತೀನಿ ಸರ್ಕಾರ ಅದನ್ನ ಹೇಳ್ತೀನಿ, ಸರ್ಕಾರ ಅಸ್ಥಿರ ಮಾಡಲ್ಲ. ನಮಗೆ ಮೈತ್ರಿ ಬೇಡಾಗಿದ್ದೀವ್ರದ್ದು, ನಾವೇ ಕೈ ಜೋಡಿಸೋಕೆ ಸ್ವಾಮಿ. ಭಾರತೀಯ ಜನತಾ ಪಾರ್ಟಿ ಶಕ್ತಿ ಸಾಮರ್ಥ್ಯ ಇದೆ. 220 ಅಣ್ಣ ಒಂದು ನಿಮಿಷ, 224 ವಿಧಾನಸಭೆಯಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರುಗಳು, ಆಕಾಂಕ್ಷಿಗಳು ಎಲ್ಲರೂ ಆದರೆ. ಹಾಗಾಗಿ ನಮ್ಮದು ಸ್ವತಂತ್ರವಾಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಈ ಸರ್ಕಾರ ವಿರುದ್ಧವಾಗಿ. ನೋಡೋಣ, ಒಂದು ನಿಮಿಷ ನಾನು ಹೇಳ್ತೀನಿ. ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕಂತೇಳಿ ನಮ್ಮೆಲ್ಲರ ಈ ರಾಜ್ಯದ ಪ್ರಜ್ಞಾವಂತ ಮತದಾರರ, ಕಾರ್ಯಕರ್ತರ, ಮುಖಂಡರ ಅಪೇಕ್ಷೆ ಇದೆ. ಒಂದು ನಿಮಿಷ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರು ಮೈತ್ರಿ, NDA, ಒಕ್ಕೂಟ ಅದು ನನ್ನ ಕೈಗಿಲ್ಲ. ಅದನ್ನು ಮಾತಾಡುವಷ್ಟು ನಾನು ದೊಡ್ಡನಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ನಮ್ಮೆಲ್ಲರ ಅಪೇಕ್ಷೆ ಇದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವತಂತ್ರ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಆದರೆ ರಾಷ್ಟ್ರೀಯ ನಾಯಕರು ತೆಗೆದುಕೊಂಡಂಥ ತೀರ್ಮಾನ, ನಿನ್ನೆ ದೇವೇಗೌಡರು ಹೇಳಿಕೆಯನ್ನು ನೋಡಿದ್ದೀನಿ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ದೇವೇಗೌಡರು ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮಗೆ ಗೌರವ ಇದೆ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯದ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧ. ಯಾರಮ್ಮ? ನೋಡಮ್ಮ, ಯಾರು ಮಾತಾಡ್ತಾರೆ ದಾರಿಲಿ ಬೀದಿಲ್ಲ, ಉತ್ತರ ಕೊಡೋಕೆ ನಾನು ಸಿದ್ಧವಿಲ್ಲ. ವಿಜೇಂದ್ರ ರಾಜ್ಯದ ಅಧ್ಯಕ್ಷರು, ಉಚ್ಚಾಟಿತ ಯಾರು ಪಕ್ಷದ ಉಚ್ಚಾಟಿತರಾಗಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಬಗ್ಗೆ, ವಿಜೇಂದ್ರ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ಅವರು ಉಚ್ಚಾಟನೆ ಆದರು, ಅವರು ವೈಯಕ್ತಿಕ ನನಗೆ ಬೇಡ. ಅವ್ರು ಪಕ್ಷ ಕಟ್ತಾರೋ, JCB ಚಿಹ್ನೆ ತಗೊಂತಾರೋ, 224 ವಿಧಾನಸಭಾ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗ್ತಾರೋ, ಆಕೆ ಸಂತೋಷ. ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಆಯ್ಕೆ. ಇಲ್ಲಿ ಆಲ್ಟರ್ನೇಟಿವ್ ಯಾವುದು? BJP. ಯಾಕಂದ್ರೆ ಹಿಂದೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಿದ್ವಿ ಯಡಿಯೂರಪ್ಪನವರು ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಆಗುತ್ತೆ. ಅದು ನಮ್ಮ ಸಂಕಲ್ಪ, ನಮ್ಮ ಗುರಿ. ನೋಡೋಣ, ನಾವು ಬೇಡ ಅಂತ ಹೇಳೋ ಅಧಿಕಾರ ನಮಗಿಲ್ಲ. ನೋಡೋಣ, ಹೇಳುವಷ್ಟು ದೊಡ್ಡವನಲ್ಲ. ಹೈಕಮಾಂಡ್ ಭೇಟಿ ಮಾಡುವಷ್ಟು ನಾನು ದೊಡ್ಡವನಲ್ಲ. ನನಗೆ ಫ್ಲೈಟ್ ಹಾಕೋದಕ್ಕೆ, ಚಾರ್ಜ್ ಹಾಕೋಕ್ಕೆ ಹಣ ಇಲ್ಲ. ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಮ್ಮೆಲ್ಲರ ಸಹಮತ ಇದೆ.